ಸರ್ ನಮಸ್ಕಾರ. ಇತ್ತೀಚಿನ ಬೆಳವಣಿಗೆಗಳ ಸೂಕ್ಷ್ಮ ಗಮನಿಸಿಕೊಂಡು ಬರ್ತಾ ಇದ್ದಾರೆ. ತಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳೇ ಬೇರೆ, ಜನತಾದಳ ಜಾತ್ಯತೀತ ಅವ್ರ ತತ್ವ ಸಿದ್ಧಾಂತಗಳೇ ಬೇರೆ, ಬಿಜೆಪಿ ಭಾರತೀಯ ಜನತಾ ಪಕ್ಷ ಅವ್ರ ತತ್ವ ಸಿದ್ಧಾಂತಗಳೇ ಬೇರೆ. ಆದ್ರೆ ಎಲ್ಲಾ ಮಿಕ್ಸ್ ಮಾಡ್ಬಿಟ್ಟು ಒಂದು ಹೋರಾಟಕ್ಕೆ ಒಬ್ರು ನೆಗೆಟಿವ್ ಮಾತಾಡೋದು, ಒಬ್ರು ಪಾಸಿಟಿವ್ ಮಾತಾಡೋದು, ರೈತರಿಗೆ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಬಿರ್ಲಿ ಟೌನ್ಶಿಪ್ ಬಗ್ಗೆ ಅಂತ ಏನೋ ಎಲ್ಲ ಹೇಳ್ತಾರೆ, ಒಂದು ಕ್ವಶನ್ ಬಗ್ಗೆ ಅದ್ರ ಬಗ್ಗೆ ತರ ಹೇಳ್ತೀರಾ ಸರ್? ಸರ್ ನಮಸ್ಕಾರ. ನನ್ನ ಹೆಸರು ಮಾಳೇಶ್ ಬೊಮ್ಮನಾಳ್ ಅಂತೇಳಿ, ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಗೊರಗುಂಟೆಪಾಳ್ಯದ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಆಗಿದ್ದೀನಿ ನಾನು. ಸರ್, ಬಿಡದಿ ಟೌನ್ಶಿಪ್ ಬಗ್ಗೆ ಹೇಳ್ಬೇಕಾದ್ರೆ ಜನಸಂಖ್ಯೆ ಬೆಳೆದಂಗೆಲ್ಲ ಸಿಟಿಗಳು ಬೆಳಿತಾವೆ ಸರ್. ಯಾವುದೇ ಸಿಟಿ ಆಗಲಿ ಬೆಳ್ಕೊಂತ ಹೋಗುತ್ತೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಡೆಲ್ಲಿನಲ್ಲಿ ಹಳೆ ದೆಹಲಿ ಅಂತ ಹೇಳಿತ್ತು, ಬಟ್ ನ್ಯೂ ಡೆಲ್ಲಿ ಅಂತೇಳಿ ಸಾಕಾಗಷ್ಟು ಸಾವಿರಾರು ಎಕರೆ ಭೂಮಿನ ಮಾಡಿಬಿಟ್ಟು ಹೊಸ ಡೆಲ್ಲಿ ಅಂತ ಮಾಡಿದ್ರಲ್ಲ ಸರ್. ಈಗ ಬೆಂಗಳೂರು ದಿನ ಬೆಳಕಂದ್ರೂ ಕೂಡ ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿದೆ. ಇವತ್ತಿಲ್ದ ನಾಳೆ ಒಂದ್ ಕಡೆ ಎಲ್ಲರೂ ವಿಸ್ತರಣೆ ಮಾಡ್ಕೊಂಡೇ ಹೋಗ್ಬೇಕಲ್ಲ ಸರ್. ದಿನ ಬೆಳಕಾದ್ರೆ 4 ಜನ ಇರೋಂತ ಮನೆಯಲ್ಲಿ 8 ಜನ ಆಗ್ತಾರೆ ಸರ್. 8 ಜನ ಇರೋಂತ ಮನೆಯಲ್ಲಿ 16 ಜನ ಆಗ್ತಾರೆ. ಹಾಗಾಗಿ ಅನಿವಾರ್ಯವಾಗಿ ಬಿಡದಿ ಟೌನ್ಶಿಪ್ ಮಾಡೋದ್ರಲ್ಲಿಂತ ಸ್ವಲ್ಪ ಬೆಂಗಳೂರು ಟ್ರಾಫಿಕ್ ಕೂಡ ಕಡಿಮೆ ಆಗುತ್ತೆ ಸರ್. ಆಮೇಲೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನೇ ಒಂದು ಪ್ರಾಜೆಕ್ಟ್ ಮಾಡಕ್ ಹೋದ್ರೆ ಆದ್ರೆ 100 ವರ್ಷದ ಮುಂಚೂಣಿಯಾದಂತ ಆಲೋಚನೆಗಳು ಇರ್ತಾವ ಸರ್. ಮೊನ್ನೆ ಕೂಡ ಒಂದು ಸುರಂಗ ಮಾರ್ಗ ಮಾಡಕ್ಕೆ ರೆಡಿ ಮಾಡಿದ್ರು, ಅದಕ್ಕೂ ಕೂಡ ಬಿಜೆಪಿ ಸರ್, ಬಿಜೆಪಿ ಅವ್ರದ್ದು ಆಯ್ತು, ಜೆಡಿಎಸ್ ನವ್ರದ್ದಾಯ್ತು. ಏನ್ ಸಿದ್ಧಾಂತ ಅಂತಂದ್ರೆ, ನಾವು ಅಭಿವೃದ್ಧಿ ಪಡಿಸಕ್ ಹೋದ್ರೆ ಅವರು ತಡೆ ಕಟ್ತಾರೆ, ಬಟ್ ಅದನ್ನ ಅಭಿವೃದ್ಧಿ ಆ ವಿಚಾರವಾಗಿ ಅವ್ರು ಮುಂಚೆನೆ ರೆಡಿ ಮಾಡ್ಕೊಂಡಿದ್ರು ಸರ್. ಯಾರು ಎಚ್ ಡಿ ಕುಮಾರಸ್ವಾಮಿ ಅವರು ಫಸ್ಟ್ ಅವರು ಬಿಡದಿ ಟೌನ್ಶಿಪ್ ಮಾಡ್ಬೇಕನ್ನಂತ ಪ್ಲಾನ್ ಯಾರು ಸರ್? ಅದು ಎಚ್ ಡಿ ಕುಮಾರಸ್ವಾಮಿ ಸಾಹೇಬ್ರದೇ ಪ್ಲಾನ್. ಅದು ನಾವು ಮಾಡಿದ್ದಲ್ಲ. ಅದನ್ನ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮುಂದುವರಿಸ್ತಿದ್ದಾರೆ ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತೇಳಿ ಅವರು ಈಗ ಕೆಟ್ಟದ್ದು ಮಾಡಕ್ ಹೊರಟಿದ್ದಾರೆ ಸರ್. ಬಟ್ ಅದ್ ಯಾವುದೇ ಕಾರಣಕ್ಕಾಗಲು ಅಲ್ಲಿ ದಲಿತರಿಗೂ ಕೆಟ್ಟದ್ ಮಾಡ್ಬೇಕನ್ನೋದು ನಮ್ಮ ಸರ್ಕಾರ ಉದ್ದೇಶ ಇಲ್ಲ. ದಲಿತರ ಆಮೇಲೆ ರೈತರು ಯಾವುದೇ ತರದ ಕೆಟ್ಟದ್ ಮಾಡ್ಬೇಕನ್ನೋ ಉದ್ದೇಶ ನಮ್ಮಲ್ಲಿ ಇಲ್ಲ ಸರ್. ರೈತರಿಗೆ ಅವರು ಮನಸ್ಥಿತಿ ಪ್ರಕಾರನೇ ಸಾಹೇಬರು ಅವ್ರನ್ನ ಮನವರಿಕೆ ಮಾಡಿ ಆ ಪ್ರಾಜೆಕ್ಟ್ ನೆಷ್ಟೊತ್ತಿದ್ರೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ರೈತರಲ್ಲೇ ಕೆಲವೊಂದಷ್ಟು ಫಲಾನ ವಿರೋಧ ಇದೆ. ಕೆಲವೊಂದು ರೈತರು ಆಲ್ಮೋಸ್ಟ್ ಜಮೀನು ಕೊಡಿದ್ದಾರೆ, ಕೆಲವೊಂದು ರೈತರು ಜಮೀನು ಕೊಡಿದ್ರೆ ನಮ್ಮ ಜಮೀನು ನಮ್ಮ ಭೂಮಿ ನಮ್ಗೆ ಹೇಳ್ತಾರೆ. ಒಂದು ಪರ ವಿರೋಧ ಎರಡನ್ನೂ ಹೇಗೆ ಸರ್ ಈಕ್ವಲ್ ಮಾಡೋದು? ಸರ್, ಇನ್ನೊಂದು ಏನಿರ್ತದೆ ಅಂತಂದ್ರೆ ಸರ್, ಅಲ್ಲಿ ಜಮೀನು ಮಾಲಕರು ಒಂದಷ್ಟು ಜನ ನಮ್ಮ ಪಕ್ಷದವ್ರು ಇರ್ತಾರೆ, ಒಂದಷ್ಟು ಜನ ಜೆಡಿಎಸ್ ನವ್ರು ಇರ್ತಾರೆ, ಒಂದಷ್ಟು ಜನ ಬಿಜೆಪಿ ಅವರು ಇರ್ತಾರೆ ಸರ್. ಈಗ ಅವ್ರು ಕೊಡೋ ಮನ್ಸಿದ್ರು ಕೂಡ, ಈಗ ನನ್ಗೇನಾದ್ರೂ ಒಂದ್ ವೇಳೆ ಮಾತಾಡೋ ಮನ್ಸಿದ್ರು ಕೂಡ ನನ್ನ ಹೈಕಮಾಂಡ್ ಮಾತಾಡ್ಬೇಡ ಅಂತ ಹೇಳಿ ಒಳಗ್ ಮನ್ಸಿದ್ರು ಕೂಡ ನಾನು ಒಪ್ಲಾರ್ದಂಗೆ ಇರ್ಬೇಕಾಗುತ್ತಲ್ಲ ಸರ್. ಅಲ್ಲಿ ಕೂಡ ರೈತರ ಪರಿಸ್ಥಿತಿ ಅದೇ ಇದೆ ಸರ್. ಪಾಪ ಅವ್ರಿಗೆ ಏನಾದ್ರೂ ಡೆವಲಪ್ಮೆಂಟ್ ಮಾಡ್ಕೊಳ್ಬೇಕಂತ ಆಸೆ ಇರ್ತದೆ, ಬಟ್ ಅವ್ರು ಮುಖಂಡರು ಬೇಡ ಅಂತ ಹೇಳಿದಾಗ ಅವ್ರು ಬೇಡ ಅಂತ ಹೇಳ್ತಾರೆ ಅಷ್ಟೇ ಸರ್. ಅದರಲ್ಲಿ 2 ಕೋಟಿ ಕೊಡ್ತೀನಿ ಅಂತ ಒಂದು ಡಿ ಕೆ ಶಿವಕುಮಾರ್ ಸಾಹೇಬ್ ಹೇಳಿದ್ದಾರೆ. ಬಹಳಷ್ಟು ಜನ ರೈತರು 1 ಎಕರೆಗೆ 2 ಕೋಟಿ 50 ಲಕ್ಷ ಎಷ್ಟು ಎಕರೆ ಅಷ್ಟು ಈಕ್ವಲ್ ಮಾಡಿ ತಗೊಂಡಿದ್ದಾರೆ ಸರ್. ಹೌದು, ನಿಜ ಸರ್. ಈಗ ಸಾಮಾನ್ಯ ಒಬ್ಬ ಬಡವ ಇರ್ತಾನೆ ಸರ್, ಅವನು 2 ಎಕರೆ ಜಮೀನು ಇತ್ತಂದ್ರೆ ಅವನಿಗೆ 5 ಕೋಟಿ ರೂಪಾಯಿ ದುಡ್ಡು ಆಗುತ್ತಂತ ಅದೊಂದು ಆಸೆ ಇರುತ್ತೆ ಸರ್. ಆಮೇಲೆ ಇನ್ನೊಂದು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ, ಬಿಡದಿ ಕೂಡ ಬೆಂಗಳೂರು ಲೆವೆಲ್ಗೆ ಬೆಳೆದು ಬಿಡ್ತದಲ್ಲ ಸರ್. ಬಿಡದಿ ಟೌನ್ಶಿಪ್ ಆಯ್ತು ಅಂದ್ರೆ ಬಿಡದಿ ಕೂಡ ಬೆಂಗಳೂರು ಲೆವೆಲ್ಗೆ ಬೆಳೆದಿಲ್ಲ ಸರ್. ಅದರಿಂದ ಇವ್ರಿಗೆ ಕುಮಾರಸ್ವಾಮಿ ಅವ್ರಿಗೆ ಏನ್ ಲಾಸ್ ಇದೆ ಸರ್? ಅದರಿಂದ ಸಾಕಾಗಷ್ಟು ಅವ್ರ ಜಮೀನು ಇರ್ತವೆ ಸರ್. ಆ ಜಮೀನುಗಳಿಗೆ ಏನಾದ್ರು ರೇಟ್ ಕಡಿಮೆ ಆಗುತ್ತಲ್ಲ ಅಂತೇಳಿ ಅವರು ದುರುದ್ದೇಶದಿಂದ ಮಾಡ್ತಾ ಇದ್ದಾರೆ ಅಷ್ಟೇ ಸರ್. ಅದರಲ್ಲಿ ಏನು ಯಾವುದೇ ವ್ಯತ್ಯಾಸ ಇಲ್ಲ ಸರ್. ವಿಧಾನಸೌಧ ಕರೆದಿದ್ರಲ್ಲ ಸರ್, ಸಿಎಂ ಸಾಹೇಬ್ರು ವಿಧಾನಸೌಧ ಮೀಟಿಂಗ್ ಅಂತ ಕರೆದ್ರೆ ಯಾಕೆ ಬರ್ತಾ ಇಲ್ಲ ಸರ್ ಅವರು? ಇವರು ಬಿಡ್ಲಿನಲ್ಲಿ ಸರ್ಕಲಲ್ಲಿ ಏನೋ ಒಂದು ಸಭೆ ಮಾಡೋಣ ಅಂತ ಹೇಳ್ತಿದ್ದಾರೆ ಸರ್. ಇವರು ಸಂಘಟನೆ ಮಾಡಕ್ ಹೋಗಂತ ಹೇಳ್ಬೇಕು ಸರ್. ಇವ್ರು ಸರಿ ಹೋಗ್ತದೆ. ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಒಂದ್ ಸಂಘಟನೆ ಮಾಡಿಬಿಟ್ಟು ಅಲ್ಲಿ ರೋಡಿಗೆ ನಿಲ್ತಾರಲ್ಲ, ಆ ತರ ಮಾಡಿದ್ರೆ ನಡೀತದೆ ಸರ್. ಇದು ಉನ್ನತವಾದಂತ ಸಭೆ ಮಾಡ್ಬೇಕಾದ್ರೆ ಎಲ್ಲಾ ಟೈಮ್ ಕೂಡ ಅಸೆಂಬ್ಲಿನಲ್ಲಿ ಮಾಡಿದಾರೆ ಸರ್, ವಿಧಾನಸೌಧದಲ್ಲಿ ಮಾಡಿದಾರೆ ಹೊರತಾಗಿ ಆದಿ ಬೀದಿಯಲ್ಲಿ ಹೋಗಿ ಮಾತಾಡಕ್ಕಾಗುತ್ತೆ ಸರ್? ಅವರು ಒಂದು ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಸಚಿವರಾಗಿದ್ದಾರೆ ಸರ್. ಅವ್ರು ನಿಜವಾಗ್ಲೂ ವಿಧಾನಸೌಧಕ್ಕೆ ನಾನು ಮಾತಾಡಕ್ ರೆಡಿ ಇಲ್ಲ ನಂಗಿದ್ರು ಪಾರ್ಲಿಮೆಂಟ್ ಕರೀಲಿ ಸರ್, ಸಭೆ ಪಾರ್ಲಿಮೆಂಟ್ ನಲ್ಲಿ ಕರೀಲಿ ಸರ್. ನಮ್ಮ ಪಕ್ಷದ ಪರವಾಗಿ ನಮ್ ಸಿಎಂ ಸಾಹೇಬರು ಮಾತಾಡ್ತಾರೆ ಸರ್.